ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಡೇಸ್ ಆಫ್ ಫಾರ್ಮರ್ ಚಾನಲ್. ನಾನು ಒಬ್ಬ ರೈತ ಮತ್ತು ಈ ನಮ್ಮ ಚಾನಲ್ ಬಂದು ನನ್ನ ರೈತ ಜೀವನ ಹೇಗಿದೆ ಅಂತ, ಮತ್ತು ಈ ನಮ್ಮ ಚಾನಲ್ನಲ್ಲಿ ನನ್ನ ವ್ಯವಸಾಯದ ಜೀವನ ಮತ್ತು ನನ್ನ ದಿನಚರಿಗಳನ್ನ ನಿಮ್ಮೆಲ್ಲರೊಂದಿಗೆ ಹಂಚ್ಕೋತೀನಿ ವಿಡಿಯೋ ಮೂಲಕ. ನಾನು ಗ್ರ್ಯಾಜುಯೇಷನ್ ಮುಗಿಸಿ ಮತ್ತೆ ವ್ಯವಸಾಯ ಮಾಡಬೇಕಂದು ನಿಂತಿದ್ದೀನಿ. ಯಾಕೆಂದರೆ ನಮ್ಮಪ್ಪ, ನಮ್ಮ ಅಜ್ಜ, ಮುತ್ತಜ್ಜ ಎಲ್ಲರೂ ವ್ಯವಸಾಯದನ್ನೇ ಮಾಡಿಕೊಂಡು ರೈತ ಜೀವನವನ್ನು ಅನುಸರಿಸ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ನಾನು ಅದನ್ನು ಮುನ್ನಡೆಸ್ಕೊಂಡು ಅದನ್ನು ಉಳಿಸ್ಕೋಬೇಕು ಅಂತ ನಿಂತಿದ್ದೀನಿ. ನಾನು ಈ ಚಾನಲ್ನ ಮಾರ್ಚಿಂದನೇ ಶುರು ಮಾಡಬೇಕಂತಿದ್ದೆ. ಏಕೆಂದರೆ ನಮ್ಮಂಥ ರೈತರಿಗೆ ಮಾರ್ಚಿಂದನೇ ಹೊಸ ವರ್ಷ ಅನ್ನೋದು ಶುರುವಾಗೋದು. ಆ ಹೊಸ ವರ್ಷ ಹೇಗೆ ಅಂದರೆ, ನಾವು ಹೊಸ ಜೀವನನೇ ಶುರು ಮಾಡ್ದಂಗೆ ಇರುತ್ತೆ. ಅಲ್ಲಿಂದ ನಾವು ಹೊಸ ಬೆಳೆಯನ್ನು ಬೆಳೆಯೋದು ಅಂದರೆ ಅಲ್ಲಿಂದನೇ ಶುರು ಮಾಡೋದು, ಮಾರ್ಚಿಂದ. ಮತ್ತು ಹೊಸ ಕೆಲಸಗಳನ್ನು ಅಲ್ಲಿಂದನೇ ಶುರು ಮಾಡೋದು. ಮತ್ತು ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ನಾವು ಹೈಯೆಸ್ಟ್ ಬೆಳೆಯೋದು ಕಾಫಿನ. ನಾನು ಒಬ್ಬ ಕಾಫಿ ಪ್ಲ್ಯಾಂಟರ್ ಅಂತಲೇ ಹೇಳ್ಕೊಬೋದು. ನಮಗೆ ಫೆಬ್ರವರಿಗೆ ಎಲ್ಲ ಬೆಳೆ ಕೊಯ್ದು ಮುಗಿಸಿ ಮಾರ್ಚಿಂದ ಮತ್ತೆ ಹೊಸ ಕೆಲಸಗಳನ್ನು ಶುರು ಮಾಡ್ತೀವಿ. ಅಲ್ಲಿಂದ ಮತ್ತೆ ಮುಂದಿನ ವರ್ಷ ಫೆಬ್ರವರಿಗೆ ಮುಗಿಯುತ್ತೆ. ಸತತ 1 ವರ್ಷ ಬೇಕು. ಮತ್ತು ನಮ್ಮ ಕಾಫಿ ಜೊತೆಗೆ ನಾವು ವಿವಿಧ ಬೆಳೆಗಳನ್ನು ಬೆಳಿತೀವಿ. ಎಲ್ಲವನ್ನು ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ತಿಳಿಸ್ಕೊಡ್ತೀನಿ. ಈ ನನ್ನ ಡೈಲಿ ವೀಡಿಯೋಸ್ನ ಪ್ರತಿಯೊಬ್ಬರು ಮಿಸ್ ಮಾಡ್ದಂಗೆ ನೋಡಿ. ನಾನು ಈ ವಿಡಿಯೋಸ್ನ ಮಾರ್ಚ್ನಿಂದ ಶುರು ಮಾಡಬೇಕು ಅಂತಿದ್ದೆ. ಯಾಕೆಂದರೆ ನಾವು ಹಲವು ಹೊಸ ಬೆಳೆಗಳನ್ನು ಮತ್ತು ಹೊಸ ಕೆಲಸಗಳನ್ನು ಅಲ್ಲಿಂದನೇ ಶುರು ಮಾಡ್ತೀವಿ. ಮತ್ತು ಹಲವಾರು ಕಾರಣಾಂತರಗಳಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ತುಂಬ ದಿವಸದಿಂದ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಮತ್ತು ನಾವು ಕಾಫಿ ಜೊತೆ ವಿವಿಧ ಬೆಳೆಗಳನ್ನು ಬೆಳಿತೀವಿ. ಎಲ್ಲನೂ ಈ ವಿಡಿಯೋಗಳ ಮೂಲಕ ತೋರಿಸ್ತೀನಿ ನಿಮಗೆ. ಅದರಲ್ಲಿ ನೀವು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ವರ್ಷದ 365 ದಿನಗಳಲ್ಲಿ ಪ್ರತಿ ದಿವಸ ಏನೇನಾಗುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ. ಈಗಾಗಲೇ ಆಲ್ರೆಡಿ 365 ದಿವಸಗಳಲ್ಲಿ 153 ದಿವಸಗಳು ಕಳೆದೋಗಿದೆ. ಇನ್ನು ಉಳಿದಿರೋದು ಬರೀ 212 ದಿನಗಳು ಮಾತ್ರ. ಈ ಉಳಿದಿರೋ 212 ದಿನಗಳು ನಾನು ಏನು ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋಸ್ ಮೂಲಕ ನಿಮ್ಮೆಲ್ಲರಿಗೂ ತಿಳಿಸ್ತೀನಿ. ಈ ನಮ್ಮ ದಿನಚರಿನ ವಿಡಿಯೋಗಳ ಮೂಲಕ ತಿಳಿಸೋದ್ರ ಜೊತೆ ನಮ್ಮ ಕರುನಾಡ ಜನತೆಗೆ ಕೇಳ್ಕೊಳ್ಳೋದು ಒಂದೇ, ನಮ್ಮ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಅದರ ಜೊತೆಗೆ ನಮ್ಮ ವಿಡಿಯೋ ನೋಡೋ ಪ್ರತಿಯೊಬ್ಬರೂ ನಮ್ಮ ಅಕೌಂಟ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಎವ್ರಿವನ್. ಇವತ್ತು ಮಾರ್ನಿಂಗ್ ಡೇ 1. ತುಂಬ ದಿವಸದಿಂದ ಮಳೆ ಆಗಿದ್ದರಿಂದ ತೋಟದಲ್ಲಿ ಏನೂ ಕೆಲಸ ಆಗಿರಲಿಲ್ಲ. ಅದರಲ್ಲೂ ಮೇನಾಗಿ ಸ್ಪ್ರೇ ಅನ್ನೋದನ್ನ ಮಾಡಬೇಕಿತ್ತು. ಅದಂತೂ ಆಗೇ ಆಗಿರಲಿಲ್ಲ. ಅದಕ್ಕೆ ಇವತ್ತು ನಮ್ಮ ಗಾಡಿಗೆ ಮಿಷಿನೆಲ್ಲ ಹಾಕ್ಕೊಂಡು ಅದೊಂದು ಸ್ವಲ್ಪ ರೆಡಿ ಮಾಡ್ಸೋಕ್ಕಿತ್ತು. ಹಾಗಾಗಿ ಅದ್ರ ಜೊತೆಗೆ ಮನೆಗೆ ಗ್ಯಾಸ್ ಬೇರೆ ಇರಲಿಲ್ಲ. ಗ್ಯಾಸನ್ನ ತರೋಣ ಅಂತೇಳಿ ಗ್ಯಾಸ್ನೆಲ್ಲ ಹಿಡ್ಕೊಂಡು ಸೀದಾ ಗಾಡಿ ಎತ್ಕೊಂಡು ಟೌನ್ ಕಡೆಗೆ ಹೊರಟೆ. ಹೋಗ್ತಾ ರೋಡಲ್ಲಿ ಗಾಡಿ ಹಾಕೋ ಸ್ವಲ್ಪ ಜರ್ಕ್ ಬೇರೆ ಹೊಡಿತಿತ್ತು. ಯಾಕೆ ಅಂತ ಗೊತ್ತಾಗಲಿಲ್ಲ. ಹಂಗೆ ಹೆಂಗೋ ನಿಧಾನಕ್ಕೆ ಹೋದೆ. ಸೀದಾ ಹೋಗ್ಬಿಟ್ಟು ಗ್ಯಾರೇಜಲ್ಲಿ ತೋರಿಸ್ದೆ. ಗ್ಯಾರೇಜಲ್ಲಿ ಫ್ಲಗ್ ಹೋಗಿದೆ ಅಂದರು. ಆಮೇಲೆ ಫ್ಲಗ್ಗನ್ನ ತೆಗೆಸಿ ಹೊಸ 3 ಫ್ಲಗ್ನ ಹಾಕ್ಸ್ದೆ. ಅದಾದ್ಮೇಲೆ ಗಾಡಿ ಅಂತೂ ಸೂಪರಾಗಾಯಿತು. ಅಲ್ಲಿಂದ ಸೀದಾ ಹೋಗಿ ಗ್ಯಾಸ್ ಎಲ್ಲ ತೊಗೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ಮೆಕ್ಯಾನಿಕ್ ಶಾಪಿಗೆ ಹೋದೆ. ಫಸ್ಟ್ ಹೋಗಿದ್ದೆ ನಾನು ವೆಲ್ಡಿಂಗ್ ಶಾಪಿಗೆ. ಆ ವೆಲ್ಡಿಂಗ್ ಶಾಪಲ್ಲಿ ನಮ್ಮ ಮಿಷಿನಿಂದು ಈ ಥರ ಕ್ಯಾರಿ ಮಾಡೋ ಸ್ಟ್ಯಾಂಡ್ ಎಲ್ಲ ಕಟ್ಟಾಗಿದೆ ಅಂತ ಹೇಳಿದೆ. ಅದಕ್ಕೆ ಅವರು ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು 2 ರಾಡ್ನ ತಗೊಂಡು ಅದನ್ನು ಕರೆಕ್ಟಾಗಿ ಅಳತೆ ಕಟ್ ಮಾಡ್ಕೊಂಡ್ರು ಫಸ್ಟು. ಅದಾದ ನಂತರ ಆ ಸ್ಟ್ಯಾಂಡ್ನ ಹಿಡ್ಕೊಂಡು ಹಳೆ ಸ್ಟ್ಯಾಂಡ್ನ ಅದರಿಂದ ಮೆಜರ್ಮೆಂಟ್ನ ತೊಗೊಂಡ್ರು, ಯಾವ ಥರ ಬೇಕು ಏನು ಅಂತ. ಅದಾದಮೇಲೆ ಸೀದಾ ಅದನ್ನು ಎಲ್ಲ ಕಡೆಗೂ ಇಟ್ಟುಬಿಟ್ಟು ವೆಲ್ಡಿಂಗ್ ಮಾಡಿದ್ರು. ಕರೆಕ್ಟಾಗಿದೆಯಾ, ಬರುತ್ತಾ ಇಲ್ವಾ ಅಂತೆಲ್ಲ ನೋಡಿದ್ರು. ಅದೆಲ್ಲ ಮಾಡ್ತಿದ್ದಂಗೆ ಕರೆಕ್ಟಾಗಿ ಎಲ್ಲ ಪರ್ಫೆಕ್ಟಾಗಿ ಆದಮೇಲೆ ನಂತರ ಸೀದಾ ಮಿಷಿನ್ ತೊಗೊಂಡು ಅದೇನು ವೆಲ್ಡಿಂಗ್ ಮಾಡಿರ್ತೀವ ಯಾವುದು ಕೈಗೆ ಹೊಡಿಬಾರ್ದು ಅಂತ ಎಲ್ಲ ಕ್ಲೀನಾಗಿ ಫಿನಿಷಿಂಗ್ ಮಾಡಿ ಕೆಲಸ ಮಾಡಿ ನಮಗೆ ಮುಗಿಸಿ ಕೊಟ್ಟರು. ಅದಾದಮೇಲೆ ನೋಡಿ ಫಿನಿಷಿಂಗ್ ಬಂದು ಈ ಥರ ಕಾಣ್ತಿದೆ. ಕೆಲಸ ಆಗ್ತಿದ್ದಂಗೆ ನಾನು ನೆಕ್ಸ್ಟ್ ಹೊರಟಿದ್ದು ಪೆಟ್ರೋಲ್ ಬಂಕಿಗೆ ಹೋಗ್ಬಿಟ್ಟು ಮಿಷಿನಿಗೆ ಪೆಟ್ರೋಲ್ ಬೇಕಲ್ಲ ನಾಳೆಯಿಂದ ಔಷಧಿ ಹೊಡೆಯೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ 1,000 ರೂಪಾಯಿದು ಪೆಟ್ರೋಲ್ನ ತೊಗೊಂಡು ಸೀದಾ ನನ್ನ ಫ್ರೆಂಡ್ ಅಂಗಡಿಗೆ ಮಿಷಿನ್ ರೆಡಿ ಮಾಡ್ಸೋಕ್ಕೆ ಅಂತ ಸ್ವಲ್ಪ ಆಯಿಲ್ ಸರ್ವಿಸ್ ಎಲ್ಲ ಇತ್ತು ಆ ಮಿಷಿನಿಂದು. ಹಂಗಾಗಿ ಸೀದಾ ಅಲ್ಲಿಂದ ನನ್ನ ಫ್ರೆಂಡ್ ಅಂಗಡಿಗೆ ಹೊರಟೆ. ನನ್ನ ಫ್ರೆಂಡ್ ಅಂಗಡಿಗೆ ಬಂದಮೇಲೆ ಅವರಿದ್ದರು ನೋಡಿಬಿಟ್ಟೆಲ್ಲ ಚೆಕ್ ಮಾಡಿಬಿಟ್ಟು ಏನೂ ಆಗಿಲ್ಲ, ಇನ್ನೂ ಹೊಡಿಬೋದು, ಇನ್ನೂ ಓಡಿಸ್ಬೋದು, ಇನ್ನೂ ಔಷಧಿ ಹೊಡಿಬೋದು, ಚೆನ್ನಾಗಿದೆ ಅಂತ ಹೇಳಿದ್ರು.
ಆಯಿತು ಅಂತ ಹೇಳಿ ಎಲ್ಲ ಇಸ್ಕೊಂಡು ಸೀದಾ ಗಾಡಿ ಎತ್ಕೊಂಡು ಸೀದಾ ಮನೆ ಕಡೆಗೆ ಬಂದೆ. ಇವತ್ತಿನ ಹಂಗೆ ಮನೆ ಕಡೆಗೆ ಬರ್ತಿದ್ದಂಗೆ ಯಾಕೋ ಸ್ವಲ್ಪ ಮೋಡ ಆಗಿತ್ತು. ಹಂಗೆ ಸಾಧಾರಣಕ್ಕೆ ಮಳೆ ಬೇರೆ ಉದುರುತ್ತಿತ್ತು. ಮತ್ತೇನಪ್ಪ ಈಗ ಈ ಥರ ಆಯ್ತಲ್ಲ ಅಂತಿದ್ದಂಗೆ ನೋಡ್ತಾ 5 ಗಂಟೆ ಆಗೇ ಹೋಯ್ತು. ಅದಾದ ನಂತರ ಮಳೆ ಬೇರೆ ನಿಲ್ತು. ಆಮೇಲೆ ಇದ್ದಕ್ಕಿದ್ದಂಗೆ ಎಷ್ಟೋ ದಿವಸ ಸುಮಾರು ದಿವಸ ಆದಮೇಲೆ ಇವತ್ತು ರೈನ್ಬೋ ಬೇರೆ ಕಾಣ್ತಾ ಇದೆ. ಇದನ್ನು ನೋಡ್ಕೊಂಡು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ವೆಲ್ಕಮ್ ಎವ್ರಿವನ್, ಮಾರ್ನಿಂಗ್ ಡೇ 2. ಇವತ್ತು ಬೆಳಗ್ಗೆನೇ ಮೋಡ ಆಗಿತ್ತು, ಆದರೆ ತೀರಾ ಮಳೆ ಬರೋಂಗೇನು ಕಾಣ್ತಾ ಇರಲಿಲ್ಲ. ಅದಕ್ಕಾಗಿ ನಾನು ಇವತ್ತು ನಮ್ಮ ಅಮ್ಮ ಮಾಡಿದ ರೊಟ್ಟಿ ಚಟ್ನಿನ ತಿನ್ಕೊಂಡು ಸೀದಾ ನಮ್ಮ ಮಿಷಿನ್ ಆಗಲಿ ಪೈಪ್ ಆಗಲಿ ಎಲ್ಲನ ಗಾಡಿಗೆ ತುಂಬಿಕೊಂಡು ಸ್ಪ್ರೇ ಮಾಡಬೇಕು ಅಂತ ಇವತ್ತು ಫಸ್ಟ್ನೇ ಸ್ಪ್ರೇ ಮಾಡಬೇಕು ಅಂತ ಗಾಡಿ ತೊಗೊಂಡು ಸೀದಾ ತೋಟದ ಕಡೆಗೆ ಹೊರಟೆ. ಇವತ್ತು ತೋಟದ ಕಡೆಗೆ ಹೋಗ್ತಿದ್ದಂಗೆ ನಾವು ಫಸ್ಟು ಮಾಡಿದ ಕೆಲಸ ಏನಂದರೆ ಫಸ್ಟು ಒಂದು ಬ್ಯಾರ್ಲಿಗೆ ನೀರನ್ನ ತುಂಬಿಸ್ಕೊಂಡು ಅದಾಗ್ತಿದ್ದಂಗೆ ನಮ್ಮ ಅಪ್ಪಾಜಿ ಔಷಧಿನ ಕದ್ರಕ್ಕೆ ಶುರು ಮಾಡಿದ್ರು. ಫಸ್ಟ್ ಹಾಕಿದ್ದು ಕಿಟೋಶೆ, ಇದು ಬಂದು ನಾವು 200 ml ಹಾಕಿದ್ವಿ. ಅದಾದ ನಂತರ ಈ ಸ್ಪ್ರೈಟ್ ಬಾಟ್ಲಲ್ಲಿರೋದು ಆಮ್ಲ, ಇದನ್ನ ಬಂದು ನಾವು 300 ml ಹಾಕ್ಕೊಂಡ್ವಿ. ಅದಾಗ್ತಿದ್ದಂಗೆ ನಂತರ ನಾವು ಹಾಕ್ಕೊಂಡಿದ್ದು ಇದು NPK ಅಂತ ಒಂದು ಗೊಬ್ಬರ. ಇದು ಬಂದು 19 ಎಲ್ಲ ಕಂಟೆಂಟ್ ಇರುತ್ತೆ. ಆ ಕಂಟೆಂಟ್ ಇರೋ ಗೊಬ್ಬರ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಈ ಫಸ್ಟ್ ಟೈಮ್ ನಾವು ಸ್ಪ್ರೇ ಮಾಡ್ಬೇಕಾದ್ರೆ ಕಾಯಿ ಬಂದಿರುತ್ತಲ್ಲ, ಅದು ಏನಾಗುತ್ತೆ ಅಂದರೆ ಉದುರುತ್ತೆ ಶೀತಕ್ಕಾಗಿ, ಅದಕ್ಕಾಗಿ ಹಾಗಾಗಿ ಅದು ಉದುರಬಾರ್ದು ಅಂತ ಇದನ್ನು ಹಾಕ್ಕೊಂಡು ಎಲ್ಲ ಕದ್ರಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ. ಅದಾದ ನಂತರ ಪೈಪೆಲ್ಲ ಜಾಯಿಂಟ್ ಮಾಡಿ ಲ್ಯಾನ್ಸಿಗೆ ಎಳ್ಕೊಟ್ಟೆ ತೊಳ್ಕೊಳಿಕ್ಕೆ. ಅದಾದಮೇಲೆ ನಾನು ಫಸ್ಟು ಎಲ್ಲ ಮಿಷಿನೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಕಲೆಕ್ಷನ್ ಮಾಡ್ಕೊಂಡು ಔಷಧಿ ಜೊತೆ ಹಾಕಿಬಿಟ್ಟು ಸ್ಟಾರ್ಟ್ ಮಾಡಿದೆ. ಅದಾದ ಕೂಡಲೇ ನಮ್ಮಪ್ಪ ಒಂದು ಕಡೆಯಿಂದ ಹೊಡ್ಕೊಬಂದರು ಲಾಸ್ಟಿಂದ. ಪ್ರತಿ ಒಂದು ಗಿಡನೂ ನಾವು ಈ ಥರ ಹೊಡಿತೀವಿ, ಒಂದು ಗಿಡನೂ ಮಾತ್ರ ಮಿಸ್ ಮಾಡೋದಿಲ್ಲ. ಹೀಗೆ ಹೊಡ್ಕೊ ಬರ್ತಾ ಬ್ಯಾರ್ಲಲ್ಲಿ ಔಷಧಿ ಕೂಡ ಖಾಲಿ ಆಗ್ತಾ ಬಂತು. ಖಾಲಿ ಆಗ್ತಿದ್ದಂಗೆ ನಮ್ಮ ಅಪ್ಪಾಜಿ ಕೂಡ ಎಲ್ಲ ಒಂದು ಅರ್ಧ ಎಕರೆ ಬೌಂಡ್ರಿ ಮಾತ್ರ ಇರುತ್ತೆ ತೋಟ, ಹಾಗಾಗಿ ಇದನ್ನು ಬೇಗ ಮುಗ್ಸೋಕ್ಕೆ ಶುರು ಮಾಡಿದ್ರು. ಮತ್ತು ಈ ತೋಟಕ್ಕೆ ಬಂದಮೇಲೆ ನಾವು ಆದಷ್ಟು ಬೇಗ ನೀರನ್ನೆಲ್ಲ ತುಂಬಿಸ್ಕೊಂಡು ಔಷಧಿ ಎಲ್ಲ ಕದ್ರುಕೊಂಡು ಮಿಷಿನ್ನೆಲ್ಲ ಸ್ಟಾರ್ಟ್ ಮಾಡೇಬಿಟ್ಟೆ. ಸ್ಟಾರ್ಟ್ ಮಾಡ್ತಿದ್ದಂಗೆ ನಮ್ಮ ಪ್ರತಿ ಒಂದು ಗಿಡನೂ ಬಿಡ್ದಂಗೆ ಸಾಲು ನೋಡ್ಕೊಂಡು ಪೈಪ್ನೆಲ್ಲ ಎಳ್ಕೊಂಡು ಪ್ರತಿಯೊಂದು ಗಿಡನೂ ಹೊಡ್ಕೊಳ್ತಾ ಬಂದರು. ಬರ್ತಿದ್ದಂಗೆ ಔಷಧಿ ಕೂಡ ಖಾಲಿ ಆಗ್ತಾ ಬಂತು. ಅದಾಗ್ತಿದ್ದಂಗೆ ಅವರು ಕೂಡ ಸಾಲನ್ನ ಮುಗಿಸ್ತಾ ಬಂದರು. ಮಳೆ ಮೋಡ ಇದ್ದ ಕಾರಣ ನಾವು ಜಾಸ್ತಿ ನೀರನ್ನು ತುಂಬಿಸ್ಕೊಂಡಿರಲಿಲ್ಲ. ಮತ್ತು 2 ಬ್ಯಾರಲ್ಲು ನೀರನ್ನ ತುಂಬಿಸಿದ್ವಿ, ಬಟ್ ಆದರೆ ಅದಕ್ಕೆ ಔಷಧಿನ ಕದ್ದಿರಲಿಲ್ಲ. ಆ ಔಷಧಿನ ಕದ್ರಕೊಂಡು ನಾನು ಮತ್ತೆ ಮಿಷನ್ನ ಸ್ಟಾರ್ಟ್ ಮಾಡಿದೆ. ಅದಾಗ್ತಿದ್ದಂಗೆ ನಮ್ಮ ಅಪ್ಪಾಜಿ ಮತ್ತು ಗಿಡಗಳನ್ನ ಎಲ್ಲ ನೋಡ್ಕೊಂಡು ಪ್ರತಿ ಸಾಲಿನಲ್ಲೂ ಅವರೇ ಪೈಪ್ ಎಳ್ಕೊಂಡು ಪ್ರತಿ ಗಿಡನ ಹೊಡ್ಕೊಂಬಂದರು, ಒಂದು ಬಿಡಲಿಲ್ಲ. ಅದಾಗ್ತಿದ್ದಂಗೆ ಔಷಧಿ ಖಾಲಿ ಆಗ್ತಾ ಬಂತು. ಅವರು ಕೂಡ ಸಾಲನ್ನ ಮುಗಿಸ್ಕೊಂಡು ಬಂದರು. ಮುಗಿತಿದ್ದಂಗೆ ನಾವು ನಮ್ಮ ಮಿಷಿನರೀಸ್ನ ಮತ್ತು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ನ ಎಲ್ಲ ಗಾಡಿ ಒಳಗೆ ಹಾಕ್ಕೊಂಡು ಸೀದಾ ಮನೆ ಕಡೆಗೆ ಹೊರಟ್ವಿ. ಇವತ್ತಿಗೆ ನಮ್ಮ ಕೆಲಸ ಇಷ್ಟೇ ಮುಗೀತು. ಮತ್ತು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮತ್ತೆ ಏನು ಕೆಲಸ ಮಾಡಿದ್ವಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಪ್ರತಿಯೊಬ್ಬರು ಪೂರ್ತಿಯಾಗಿ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದವ್ರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ, ಪ್ರತಿಯೊಬ್ಬರು ಕೂಡ ನಮ್ಮ ಅಕೌಂಟ್ನ ಫಾಲೋ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.